ನಮಸ್ತೆ ಫ್ರೆಂಡ್ಸ್, ರಾಧೆ ರಾಧೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ? ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂಥೇಳಿ ನಾನು ಈಗ ತೆಗಿತಾ ಇರುವಂತಹ ರೀಡಿಂಗ್ ಬಂದು ಪರ್ಸನ್ ಆನ್ ಯುವರ್ ಮೈಂಡ್. ನಿಮ್ಮ ಪರ್ಸನ್ ಯಾರು ಈಗ ನಿಮ್ಮ ಮೈಂಡಲ್ಲಿದ್ದಾರೆ, ಅವರು ನಿಮ್ಮ ಬಗ್ಗೆ ಯಾವ ಥರ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಓಕೆ, ಇದೊಂದು ಕಲೆಕ್ಟಿವ್ ಎನರ್ಜಿ ಆಗಿರುತ್ತೆ. ಸೊ ದಟ್ ಯಾವಾಗ ನಿಮ್ಮ ಕಣ್ಣು ಎದುರುಗಡೆ ಇದು ಬಂದು ನಿಲ್ಲುತ್ತೋ ಆಗ ಯೂನಿವರ್ಸ್ ಕಡೆಯಿಂದ ನಿಮಗೆ ಯಾವುದೋ ಒಂದು ಮೆಸೇಜ್ ಕೊಡೋದು ನನ್ನ ಮೂಲಕ ಆಗಿರುತ್ತೆ. ಓಕೆ, ಸೊ ಲೈಕ್ ಮಾಡಿ, ನಿಮ್ಮ ಎನರ್ಜಿ ಎಕ್ಸ್ಚೇಂಜನ್ನು ಮಾಡಿ, ಆಯಿತಾ? ಆ್ಯಂಡ್ ನೋಡೋಣ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಯಾವ ಥರ ಫೀಲಿಂಗಲ್ಲಿ ಇದ್ದಾರೆ ಅಂತ. ನಿಮ್ಮ ಪರ್ಸನ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ. ಒಂದು 3 ಟೈಮ್ಸ್ ಅವ್ರದ್ದು ನೇಮನ್ನು ಕಾಲ್ ಮನಸ್ಸಲ್ಲಿ ನಿಮ್ಮ ಅಷ್ಟಕ್ಕೆ ನೀವೇ ಹೇಳಿಕೊಳ್ಳಿ. ನೋಡೋಣ ನಿಮ್ಮ ಪರ್ಸನ್ ಅಟ್ ಪ್ರೆಸೆಂಟ್ ನಿಮ್ಮ ಬಗ್ಗೆ ಯಾವ ಥರ ಯೋಚನೆ ಮಾಡ್ತಾಯಿದ್ದಾರೆ ಅಂತ. ಆ್ಯಂಡ್ ಫ್ರೆಂಡ್ಸ್, ನಿಮ್ಗೆ ಏನಾದರೂ ರೀಡಿಂಗ್ಸ್ ಏನಾದರೂ ಬೇಕಾದರೆ ರೀಡಿಂಗ್ಸ್ ಬಂದು ಪೇಮೆಂಟ್ ಮಾಡಿ ತೊಗೋಬೇಕು. ಓಕೆ, ಫ್ರೀ ರೀಡಿಂಗ್ ಆಗಿರೋದಿಲ್ಲ, ಪೇಮೆಂಟ್ ಇರುತ್ತೆ. ನಿಮಗೆ ರೀಡಿಂಗ್ಸ್ ಏನಾದರೂ ಬೇಕಾದರೆ ಪೇಮೆಂಟ್ ಮಾಡಿ ಸ್ಕ್ರೀನ್ಶಾಟ್ ಕಳಿಸಿದ್ರೆ ನಾನು ರೀಡಿಂಗ್ನ ಅಪಾಯಿಂಟ್ಮೆಂಟ್ ಕೊಡ್ತೀನಿ. ಓಕೆ, ನೋಡೋಣ ಬನ್ನಿ ನಿಮ್ಮ ಪರ್ಸನ್ ಅಟ್ ಪ್ರೆಸೆಂಟ್ ನಿಮ್ಮ ಬಗ್ಗೆ ಯಾವ ಥರ ಯೋಚನೆ ಮಾಡ್ತಾಯಿದ್ದಾರೆ ಅಂತ. ನೀವು ಏನನ್ನೋ ಅವ್ರ ಹತ್ರ ಮುಚ್ಚಿಡ್ತಾ ಇದ್ದೀರಾ ಅಂಥೇಳಿ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಓಕೆ, ನೀವು ಅವ್ರ ಹತ್ರ ಏನೋ ವಿಷಯಗಳನ್ನು ಮುಚ್ಚಿಡ್ತಾ ಇದ್ದೀರಾ, ನಿಮ್ಮಲ್ಲೇ ನೀವು ಏನೋ ಹೇಳ್ಕೊತಾ ಇದ್ದೀರಾ, ಅದನ್ನು ಏನೋ ಅವ್ರ ಹತ್ರ ಮನಸ್ಸು ಬಿಚ್ಚು ಮಾತಾಡ್ತಾ ಇಲ್ಲ. ಅದು ಪ್ರೀತಿ ಆಗಿರ್ಬೋದು ಅಥವಾ ಹೇಟ್ರೆಡ್ನೆಸ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು. ಓಕೆ, ಅದು ಇಂಥದೇ ಫೀಲಿಂಗ್ ಅಂತೇನಿಲ್ಲ. ಒಟ್ಟಿನಲ್ಲಿ ಟೋಟಲಿ ಯಾರಿಗೆ ಯಾವ ಥರ ರೆಸೊನೇಟ್ ಆಗುತ್ತೋ ಆ ಥರ ತೊಗೊಳ್ಳಿ. ಇದು ಒಂದು ಅವ್ರ ಹತ್ರ ಹೇಳ್ದೇ ನೀವು ಮುಚ್ಚಿಟ್ಕೋತಿದ್ದೀರಾ ಆ್ಯಂಡ್ ಏನೋ ಒಂದು ಹೈಡ್ ಮಾಡ್ತಾಯಿದ್ದೀರಾ. ನಿಮ್ಮ ಮನಸ್ಸಲ್ಲಿ ಏನೋ ನಡೀತಾ ಇದೆ, ಅದನ್ನು ನಿಮ್ಮಲ್ಲಿ ನೀವು ಇಟ್ಕೊಂಡು ಅದನ್ನು ಒಳಗಡೆ ಬಚ್ಚಿಡ್ತಿದ್ದೀರಾ ಅಂಥೇಳಿ ನಿಮ್ಮ ಬಗ್ಗೆ ಅವರು ಫೀಲ್ ಮಾಡ್ತಾ ಇದ್ದಾರೆ. ಓಕೆ, ಆ್ಯಂಡ್ ನೆಕ್ಸ್ಟ್ ದ ಸೋರ್ಸ್ ಅಂದರೆ ನಿಮ್ಮಲ್ಲಿ ತುಂಬ ಎನರ್ಜಿ ಇದೆ, ತುಂಬ ಪಾಸಿಟಿವ್ ಎನರ್ಜಿ ಇದೆ, ತುಂಬ ಸೋರ್ಸ್ಫುಲ್ ಆಗಿದ್ದೀರಾ. ನೀವು ಯಾವುದೇ ರೀತಿಯಿಂದ ನೆಗೆಟಿವ್ ಥಾಟ್ಸ್ ಇಲ್ಲ, ನೆಗೆಟಿವ್ ಮೈಂಡ್ಸೆಟ್ ನಿಮಗಿಲ್ಲ. ಓಕೆ, ಆ್ಯಂಡ್ ಎನರ್ಜೆಟಿಕ್ ಆಗಿದ್ದೀರಾ. ಏನಾದರೂ ಡಿಸೈಡ್ ಮಾಡಬೇಕು ಅಂದರೆ ಯು ಕ್ಯಾನ್ ಡಿಸೈಡ್. ಇಲ್ಲಿ ಒಂದು ಲಿಯೋ ಎನರ್ಜಿ ಅಂತ ಹೇಳ್ಬೋದು. ತುಂಬ ಸ್ಟ್ರಾಂಗ್ ಆಗಿರುವಂತಹ ಎನರ್ಜಿ ಆಗಿರುತ್ತೆ. ಸೊ ದಟ್ ನೀವು ಆ ಥರ ಒಂದು ಏನು ಈಗ ಸೂರ್ಯನಿಗೆ ಯಾವ ಥರ ಶಕ್ತಿ ಇರುತ್ತಲ್ಲ, ಇಡೀ ಇದನ್ನೇ ಬೆಳಗೋ ಥರ ಆ ಥರ ಒಂದು ಎನರ್ಜಿ ಬಾಲ್. ನೀವು ಎಲ್ಲವನ್ನು ಮಾಡುವಷ್ಟು ಶಕ್ತಿ ನಿಮಗಿದೆ ಅಂತೇಳಿ ಅವರು ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾಯಿದ್ದಾರೆ. ಅಟ್ ದ ಸೇಮ್ ಟೈಮ್ ಫ್ಲವರಿಂಗ್ ಇನ್ ದಿ ಸೆನ್ಸ್ ಮಹಾಲಕ್ಷ್ಮಿ ಥರ. ಅಕಸ್ಮಾತ್ ಇಲ್ಲಿ ಯಾರಾದರೂ ಫಿಮೇಲ್ ಓರಿಯೆಂಟೆಡ್ ಆಗಿ ಯಾರಾದರೂ ನೋಡ್ತಾಯಿದ್ರೆ ನಿಮ್ಮನ್ನು ಅವರು ಎಲ್ಲೋ ಒಂದು ಕಡೆ ಲಕ್ಷ್ಮಿ ಥರ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದಾರೆ. ಆ್ಯಂಡ್ ಕಂಪ್ಲೀಟ್ಲಿ ಆರ್ಥೋಡಾಕ್ಸ್ ಆಗಿರುವಂಥದ್ದು, ತುಂಬ ನೀಟಾಗಿ ರೆಡಿ ಆಗೋವಂಥದ್ದು, ಎಲ್ಲ ರೀತಿಯಿಂದಲೂ ಆ್ಯಕ್ಟಿವ್ ಆಗಿರುವಂಥದ್ದು ಆ ಥರ ಇದೆ. ಅದೇ ವರ್ಷನ್ ಬಂದು ಚೇಂಜ್ ಆದರೆ ತುಂಬ ಹ್ಯಾಂಡ್ಸಮ್ ಆಗಿರುವಂಥದ್ದು, ಹೆಣ್ಮಕ್ಳಿಗೆ ಗೌರವ ಕೊಟ್ಟು ಮಾತಾಡುವಂತಹ ವ್ಯಕ್ತಿ ಆಗಿರುವಂಥದ್ದು. ಓಕೆ, ಆ ಥರ ಅಂದರೆ ಕಂಪ್ಲೀಟ್ ನಿಮ್ಮಲ್ಲಿ ಒಂದು ರೀತಿಯ ಏನು ಆರ್ಥೋಡಾಕ್ಸ್ ಮೆಂಟಾಲಿಟಿ ಏನಿದೆ ಆ ಥರ ಇರುವಂಥದ್ದು. ದೇವರು ದೊಡ್ಡವರು ಅನ್ನೋದ್ರ ಬಗ್ಗೆ ಎಲ್ಲೋ ಒಂದು ಕಡೆ ಭಯ ಭಕ್ತಿ ಅದೆಲ್ಲ ಇರೋವಂತಹ ಪರ್ಸನ್ ನೀವು ಅಂಥೇಳಿ ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಓಕೆ, ಆ್ಯಂಡ್ ತುಂಬ ಖುಷಿ ಆಗ್ತಾರೆ ನಿಮ್ಮನ್ನು ನೋಡ್ತಾ ಇದ್ದರೆ. ಅವರು ತುಂಬ ಖುಷಿ ಆಗುತ್ತೆ ಅವ್ರಿಗೆ. ಅವರು ತುಂಬ ಚೆನ್ನಾಗಿ ನಿಮ್ಮನ್ನು ಏನು ಹೇಳ್ತೀವಿ ಆರಾಧನೆ ಮಾಡ್ತಾರೆ ಅಂತಾರಲ್ಲ, ಆ ಥರ ಒಂದು ಫೀಲಿಂಗಲ್ಲಿ ನೋಡ್ತೀವಿ. ಆ್ಯಂಡ್ ಎಲ್ಲೋ ಒಂದು ಕಡೆ ನಾವು ಒಬ್ರಿಗೋಸ್ಕರನೇ ಒಬ್ಬರು ಹುಟ್ಟಿದ್ದೀವಿ, ಒಬ್ರನ್ನೊಬ್ರು ಬಿಟ್ಕೊಡ್ಬಾರ್ದು. ನೀವೇ ಅವರ ಪ್ರಪಂಚ ಆಗಿದ್ದೀರಾ. ನಿಮ್ಮನ್ನು ಬಿಟ್ಟು ಅವರು ಇರಲ್ಲ ಅನ್ನೋ ಲೆವೆಲ್ಗೆ ನಿಮ್ಮ ಫೀಲಿಂಗ್ಸ್ ಇದೆ. ಓಕೆ, ಅಟ್ ಪ್ರೆಸೆಂಟ್ ಅವ್ರ ಫೀಲಿಂಗ್ಸ್ ಆ ಥರ ಇದೆ. ಒಬ್ರನ್ನೊಬ್ರು ಬಿಟ್ಟಿರಬಾರ್ದು, ನಾವು ಒಬ್ರಿಗೋಸ್ಕರನೇ ಒಬ್ಬರು ಹುಟ್ಟಿದ್ದೀವಿ ಅನ್ನೋ ರೀತಿಯ ಫೀಲಿಂಗ್ಸನ್ನು ಅವರು ಇಟ್ಕೊಂಡಿದ್ದಾರೆ. ಆ ಥರ ಫೀಲ್ ಅವರು ಮಾಡ್ತಾ ಇದ್ದಾರೆ ಅಟ್ ಪ್ರೆಸೆಂಟ್. ಓಕೆ, ಮೆಚುರಿಟಿ. ಆ್ಯಂಡ್ ಎಲ್ಲ ಒಂದು ಕಡೆ ನೀವು ಅವ್ರ ತುಂಬ ಮೆಚ್ಯೂರ್ಡಾಗಿ ಥಿಂಕ್ ಮಾಡುವಂತಹ ವ್ಯಕ್ತಿತ್ವ ಇದೆ ನಿಮಗೆ. ಹೆಣ್ಮಕ್ಳ ಥರ ಎಲ್ಲ ಎಮೋಷ್ನಲ್ಲಾಗಿ ಅಥವಾ ಹೀಗೆ ಹಾಗೆ ಅಂತ ತಕ್ಷಣಕ್ಕೆಲ್ಲ ಮಾತಾಡ್ಬಿಡೋವಂಥದ್ದಾಗಲಿ, ತಕ್ಷಣಕ್ಕೆಲ್ಲ ಡಿಸೈಡ್ ಮಾಡಿಬಿಡೋವಂಥದ್ದಾಗಲಿ, ಏನೋ ಒಂದು ಬಾಯಿಗೆ ಬಂದಿದ್ದೆಲ್ಲ ಹೇಳಿಬಿಡೋವಂಥದ್ದಾಗಲಿ ಮಾಡೋವಂತಹ ವ್ಯಕ್ತಿತ್ವ ನಿಮ್ಮದಲ್ಲ. ಓಕೆ, ನೀವು ತುಂಬ ಮೆಚ್ಯೂರ್ಡಾಗಿ ಒಂದು ಏನು ಒಂದು ಕಂಪ್ಲೀಟ್ ಈ
ಕಷ್ಟ ಸುಖ ಎಲ್ಲವನ್ನು ಅನುಭವಿಸಿ ಗೊತ್ತಿರುತ್ತಲ್ಲ ಅಂತಹ ಒಂದು ಮೆಚ್ಯೂರ್ಡ್ ಆಫ್ ಮೈಂಡ್ ಇದೆ. ಎಲ್ಲೋ ಒಂದು ಕಡೆ ಈಗೋ ಕೂಡ ಇದೆ ನಿಮಗೆ. ಓಕೆ, ಈಗೋನೂ ಇದೆ. ಆ ಈಗೋದಲ್ಲಿ ನಿಮ್ಮನ್ನು ನೀವು ಬಂಧಿಸಿಟ್ಕೊಂಡಿದ್ದೀರಾ. ಆ ಈಗೋ ಒಳಗಡೆನೇ ಇದ್ದೀರಾ ನೀವು. ನಿಮ್ಮಲ್ಲಿ ನೀವು ಒಂದು ನಾನು ಅನ್ನೋ ಒಂದು ಸರ್ಕಲ್, ನಾನು ಬಗ್ಗಲ್ಲ, ನಾನು ಮಾಡಲ್ಲ, ನಾನೇನಕ್ಕೆ ಮಾಡಬೇಕು, ನನ್ನ ಇಷ್ಟ ಅನ್ನುವಂಥ ಒಂದು ಸರ್ಕಲನ್ನು ನೀವು ಹಾಕ್ಕೊಂಡು ಅದರೊಳಗಡೆ ಇದ್ದೀರಾ. ಅಫ್ಕೋರ್ಸ್ ನಿಮ್ಮ ಮೆಚುರಿಟಿ ಮೈಂಡ್ ಎಲ್ಲ ಇದೆ, ಬಟ್ ಸ್ಟಿಲ್ ನಿಮ್ಮಲ್ಲಿರೋವಂತಹ ಒಂದು ನೆಗೆಟಿವ್ ಥಾಟ್ ಅಥವಾ ನೆಗೆಟಿವ್ ಮೈಂಡ್ ಸೆಟ್ ಏನಂತ ಅಂದರೆ ಈಗೋ. ನಾನು ಯಾಕೆ ಮಾಡಬೇಕು, ನಾನೇನಕ್ಕೆ ಹೋಗಬೇಕು, ಜಸ್ಟ್ ಲೈಕ್ ದ್ಯಾಟ್. ಓಕೆ, ಆ ಥರ ಥಿಂಕ್ ಮಾಡುವಂಥ ವ್ಯಕ್ತಿತ್ವವನ್ನು ನೀವು ಇಟ್ಕೊಂಡಿದ್ದೀರಾ ಅಂತ ಹೇಳಿ ಅವರು ನಿಮ್ಮ ಬಗ್ಗೆ ಯೋಚನೆ ಕೂಡ ಮಾಡ್ತಾ ಇದ್ದಾರೆ. ಓಕೆ, ಅವೇರ್ನೆಸ್ ಇದೆ. ಒಂದು ಏನು ಬೇಕು ಏನು ಬೇಡ, ನಾನು ಏನಕ್ಕೆ ಹೀಗಿದ್ದೀನಿ, ನನಗೆ ಏನಕ್ಕೆ ಹೀಗಾಗಿದೆ, ಅಥವಾ ನಾನು ಎಲ್ಲಿ ಏನು ಮಾಡ್ತಾಯಿದ್ದೀನಿ ಏನು ಮಾಡ್ತಾಯಿಲ್ಲ, ಕಂಪ್ಲೀಟ್ ನಿಮಗೆ ಆ ಜ್ಞಾನ ಇದೆ ಆ್ಯಂಡ್ ಬುದ್ಧಿವಂತಿಕೆ ಇದೆ. ನಿಮಗೆ ಎಲ್ಲ ತಿಳುವಳಿಕೆನೂ ಇದೆ. ಅದೆಲ್ಲ ಗೊತ್ತಿದ್ದು ನೀವು ಮಾಡ್ತೀರಾ ಅಂತ ಹೇಳಿ ನಿಮ್ಮ ಬಗ್ಗೆ ಅನ್ಕೋತಿದ್ದಾರೆ. ಎಲ್ಲ ಒಂದು ಕಡೆ ದೇವ್ರ ಬಗ್ಗೆ ಭಕ್ತಿ ಇರ್ಬೋದು, ಎಲ್ಲ ಒಂದು ಕಡೆ ಏನು ಹೇಳ್ತೀವಿ, ಸ್ಪಿರಿಚುವಲಿ ಅವೇಕ್ನಿಂಗ್ ಆಗುವಂಥದ್ದು ಇರ್ಬೋದು, ಶಕ್ತಿ ಇದೆ, ನಮ್ಮನ್ನು ಮೀರಿದ ಒಂದು ಎಲ್ಲೋ ಶಕ್ತಿ ಇದೆ ಅಂತೇಳಿ ಅವರು ನೀವು ನಂಬ್ತೀರಾ ಅಂತ ಅವರು ಅನ್ಕೋತಿದ್ದಾರೆ. ಓಕೆ, ನಿಮ್ಮ ಬಗ್ಗೆ ಅವರು ಆ ಥರ ಒಂದು ಫೀಲಿಂಗ್ಸನ್ನು ಸಹಿತ ಇಟ್ಕೊಂಡಿದ್ದಾರೆ. ಕಾಂಪ್ರಮೈಸ್ ಮಾಡ್ಕೊಳ್ದಿದ್ದರೆ ಈ ರಿಲೇಷನ್ಶಿಪ್ ಇರೋಕ್ಕಾಗಲ್ಲ. ಅಂದರೆ ನಿಮಗೆ ಏನೋ ಒಂದು ಹೀಗೋ ಇದೆ, ಮೆಚ್ಯೂರ್ಡ್ ಆಫ್ ಮೈಂಡ್ ಸೆಟ್ ಇದೆ, ಎಲ್ಲೋ ನಾನು ಬಗ್ಗಲ್ಲ ಅನ್ನುವಂಥದ್ದು ಏನಿದೆ ಅದೆಲ್ಲನೂ ಕಾಂಪ್ರಮೈಸ್ ಮಾಡ್ಕೋಬೇಕು. ಅವರು ನಿಮ್ಮ ಹತ್ರ ಕಾಂಪ್ರಮೈಸ್ ಮಾಡ್ಕೋಬೇಕು, ನೀವು ಅವ್ರ ಹತ್ರ ಕಾಂಪ್ರಮೈಸ್ ಮಾಡ್ಕೋಬೇಕು. ಅವರು ನಿಮ್ಮಲ್ಲಿ ಏನು ಕೇಳ್ಕೊತಿದ್ದಾರೆ ಅಂತ ಅಂದರೆ, ಕಾಂಪ್ರಮೈಸ್ ಆದರೆ ಇವ್ರ ಜೊತೆಲಿ ಇರ್ಬೋದು, ಕಾಂಪ್ರಮೈಸೇಷನ್ ಈಸ್ ಇಂಪಾರ್ಟೆಂಟ್ ಅಂತ ಹೇಳಿ ಅನ್ಕೋತಿದ್ದಾರೆ. ಕಾಂಪ್ರಮೈಸ್ ಆಗಿಲ್ಲ ಅಂದರೆ ಎಲ್ಲೋ ಒಂದು ಕಡೆ ಒಬ್ರನ್ನ ಬಿಟ್ಟು ಇನ್ನೊಬ್ಬರು ದೂರ ಆಗ್ಬಿಡ್ತೀವಿ. ಇಲ್ಲಿ ಯಾರಾದರೂ ಒಬ್ಬರು ಬಾಗಬೇಕು ಒಬ್ಬರ ಮೇಲೆ ಅನ್ನೋದನ್ನು ಎಲ್ಲೋ ಈಗೋ ಇದೆಯಲ್ಲ, ಆ ಈಗೋನ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದೇನಿದೆ ಅದನ್ನು ಮಾಡಿದ್ರೆ, ಕಾಂಪ್ರಮೈಸ್ ಮಾಡಿದರೆ, ಒಬ್ಬರ ಈಗೋನ ಒಬ್ಬರು ಕಾಂಪ್ರಮೈಸ್ ಮಾಡಿದ್ರೆ ಸಹಿಸ್ಕೊಂಡ್ರೆ ಈ ಸಂಬಂಧ ಉಳ್ಕೊಂಡು ಹೋಗುತ್ತೆ ಆ್ಯಂಡ್ ಕಲರ್ಫುಲ್ ಆಗಿರುತ್ತೆ. ತುಂಬ ದಿನ ಚೆನ್ನಾಗಿರೋದಕ್ಕೆ ಸಾಧ್ಯ ಇದೆ ಅಂತ ಹೇಳಿ ಅನ್ಕೋತಾ ಇದೆ. ನೀವು ಕಾಂಪ್ರಮೈಸ್ ಮಾಡ್ಕೋಬೇಕು, ಇಲ್ಲ ನಾನು ಕಾಂಪ್ರಮೈಸ್ ಮಾಡ್ಕೋಬೇಕು, ಆ ಥರ ಯೋಚನೆ ಮಾಡ್ತಾ ಇದ್ದೆ. ಹಾಗಾದಾಗ ಎಲ್ಲೋ ಏನು ಒಂದು ಶಕ್ತಿ ಇದೆ, ಆ ಶಕ್ತಿ ಹೊರಗಡೆ ಬರುತ್ತೆ. ಆ ಶಕ್ತಿ ಇಬ್ಬರು ಸೇರಿದಾಗ ಇರುವಂಥ ಒಂದು ಎನರ್ಜಿ ಏನಿದೆ, ಐ ಮೀನ್ ಒಬ್ರನ್ನೊಬ್ರು ಅರ್ಥ ಮಾಡಿಕೊಂಡು ಒಬ್ರನ್ನೊಬ್ರು ಜೊತೆಗೆ ಹೋದರೆ ಅದಕ್ಕಿರೋ ಪವರ್ ಏನಿದೆ, ಆ ಲವ್ಗಿರೋ ಶಕ್ತಿ ಏನಿದೆ, ಆ ಒಂದು ಅಟ್ರಾಕ್ಷನ್ ಏನಿದೆ, ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡಾಗ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಏನೇನು ಬೇಕಾದರೂ ನಾವು ಸಾಧಿಸಬಹುದು. ಇಲ್ಲ ಅಂತ ಅಂದರೆ ಎಲ್ಲ ಒಂದು ಕಡೆ ಎಲ್ಲಿ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ ಅನ್ನೋ ಒಂದು ಲೆವೆಲ್ಲಿಗೆ ಅವರು ನಿಮ್ಮನ್ನು ಯೋಚನೆ ಮಾಡ್ತಾ ಇದ್ದಾರೆ. ಓಕೆ, ಒಂದು ಬೇಕು ಕ್ರಿಯೇಟ್ ಮಾಡೋವಂತಹ ಶಕ್ತಿ ಕೂಡ ನಮ್ಮಲ್ಲೇ ಇದೆ. ಆ ಕ್ರಿಯೇಷನ್ ಮಾಡೋದಕ್ಕೆ ನಾವು ಒಬ್ರನ್ನೊಬ್ರು ಕಾಂಪ್ರಮೈಸ್ ಮಾಡ್ಕೋಬೇಕು ಅಂತ ಹೇಳಿ ಅವರು ಯೋಚನೆ ಮಾಡ್ತಾರೆ. ಈ ರಿಲೇಷನ್ಶಿಪ್ಪಲ್ಲಿ ಪ್ರತಿಯೊಂದು ಇದೆ, ಇಂಥದ್ದಿಲ್ಲ ಅಂತ ಅನ್ನೋಂಗಿಲ್ಲ. ಪ್ರೀತಿ ಇದೆ, ಕೇರಿಂಗ್ ಇದೆ, ಲವ್ ಇದೆ. ಸಾರಿ, ಲವ್ ಪ್ರೀತಿ ಎರಡೂ ಒಂದೇ. ಓಕೆ 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 ಎಲ್ಲ ರೀತಿಯ ಒಂದು ಆಸ್ಪೆಕ್ಟ್ಸ್ ಆಫ್ ಲೈಫ್ ಅಂತ ಏನೇನು ಹೇಳ್ತೀವಿ, ಪ್ರತಿಯೊಂದು ರೀತಿಯಿಂದನೂ ಈ ಒಂದು ರಿಲೇಷನ್ಶಿಪ್ ಇದೆ. ಬೇಕಾಗಿರುವಂಥ ಕೇರಿಂಗ್ ಇರ್ಬೋದು, ನರ್ಚರಿಂಗ್, ಕೇರಿಂಗ್, ಲವ್, ಅಫೆಕ್ಷನ್, ಫ್ಯಾಷನೇಟ್ ಎನರ್ಜಿ, ಎಲ್ಲ ರೀತಿಯಿಂದನೂ ಒಂದು ಅಬಂಡೆನ್ಸ್ ಆಗಿರುವಂತಹ ರಿಲೇಷನ್ಶಿಪ್. ಇಂಥದ್ದಿಲ್ಲ ಅನ್ನೋಂಗಿಲ್ಲ. ಒಬ್ರನ್ನೊಬ್ರು ಬಿಟ್ಕೊಡ್ದೇ ಇರೋವಂಥದ್ದು ಇರ್ಬೋದು, ಒಬ್ರಿಗೋಸ್ಕರ ಒಬ್ರಿಗೆ ಇರೋವಂಥದ್ದು ಇರ್ಬೋದು, ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋವಂಥದ್ದು ಇರ್ಬೋದು, ಪ್ರೀತಿ ಮಾಡುವಂಥದ್ದು ಎಲ್ಲ ಇದೆ. ಎಲ್ಲ ಒಂದು ಕಡೆ ಈಗೋ ಇದೆ. ಓಕೆ, ಎಲ್ಲ ಇದೆ, ಬಟ್ ಸ್ಟಿಲ್ ನಾನು ಅನ್ನೋ ಒಂದು ಈಗೋ ಪಾಯಿಂಟ್ ಏನಿದೆಯಲ್ಲ, ಆ ಪಾಯಿಂಟ್ ಬಿಟ್ಟಾಗ ಮಾತ್ರ ಈ ಸಂಬಂಧ ಎಲ್ಲೋ ಒಂದು ಕಡೆ ಚೆನ್ನಾಗಿರುತ್ತೆ ಅಂತ ಅವರು ಯೋಚನೆ ಮಾಡ್ತಾ ಇದ್ದಾರೆ.
ನೋಡಿ ಅಬಂಡೆನ್ಸ್ ಇದೆ. ಓಕೆ, ನಾನು ಈಗಷ್ಟೇ ಹೇಳಿದೆ, ಪ್ರತಿಯೊಂದು ಇದೆ, ಇಂಥದ್ದಿಲ್ಲ ಅನ್ನೋಂಗಿಲ್ಲ, ಎಲ್ಲನೂ ಇದೆ. ಅಬಂಡೆನ್ಸ್ ಇದೆ, ಮೆಚುರಿಟಿ ಆಫ್ ಮೈಂಡ್ ಸೆಟ್ ಇದೆ. ಆ್ಯಂಡ್ ಇಲ್ಲಿ ಒಂದಕ್ಕೊಂದು ಮ್ಯಾಚ್ ಆಗ್ತಿರೋಂಥ ಕಾರ್ಡ್ಸ್ ನೋಡಿ ಫ್ರೆಂಡ್ಸ್, ಆ ಥರ ಇದೆ. ಇಸ್ ದಟ್ ಕಾರ್ಡ್? ಯಾ ಸಿ, ನಿಮ್ಮನ್ನು ನೀವು ಏನೋ ಮುಚ್ಚಿಟ್ಕೊತಿದ್ದೀರಾ. ಇದನ್ನು ಸಮ್ ಆಫ್ ಮಾಡಬೇಕು ಅಂತ ಅಂದರೆ, ಓಕೆ, ನಿಮ್ಮಲ್ಲಿ ನೀವು ಏನೋ ಮುಚ್ಚಿಟ್ಕೋತಾ ಇದ್ದೀರಾ, ಅದನ್ನು ಹೊರಗಡೆ ತರ್ತಾ ಇಲ್ಲ. ಎಲ್ಲ ಒಂದು ಕಡೆ ತುಂಬ ಈಗೋಯಿಸ್ಟಿಕ್ ಆಗಿದ್ದೀರಾ. ನಾನೇನಕ್ಕೆ ಮಾಡಬೇಕು, ನಾನು ಹಾಗೆ, ನಾನು ಹೀಗೆ, ವಯಸ್ಸ ವರ್ಷ. ಓಕೆ, ನೀವೇ ಇರ್ಬೋದು, ಅವರೇ ಇರ್ಬೋದು. ಈ ಹೀಗೋ ಅನ್ನೋ ಒಂದು ನೇಚರ್ ಇದೆ. ನಾವು ಒಬ್ರಿಗೋಸ್ಕರ ಒಬ್ಬರು ಹುಟ್ಟಿದ್ದೀವಿ ಅಂತಲೂ ಅನ್ಕೋತೀರಾ. ತುಂಬ ಪ್ರೀತಿ ಇದೆ, ಎಲ್ಲ ಇದೆ. ಕಾಂಪ್ರಮೈಸ್ ಆಗಬೇಕು ಕಾಂಪ್ರಮೈಸ್ ಆಗೋಕ್ಕೆ ರೆಡಿ ಇಲ್ಲ, ಅಂದರೆ ಬಿಟ್ಟು ಬದುಕಿರೋ ಶಕ್ತಿ ಇಲ್ಲ ಅನ್ನೋ ರೀತಿಯಿಂದನೂ ಕೂಡ ಒಂದು ಎನರ್ಜಿ ಇದೆ. ಆ್ಯಂಡ್ ಏನೇನು ಬೇಕಾದರೂ ಸಾಧನೆ ಮಾಡ್ಬೋದು ನಾವಿಬ್ಬರು ಜೊತೆಯಲ್ಲಿರಬೇಕಾದ್ರೆ ಅಂತಲೂ ಕೂಡ ಯೋಚನೆ ಮಾಡ್ತೀರಾ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಇರೋವಂತಹ ಅಬಂಡೆನ್ಸ್ ಇದೆ, ಎಲ್ಲ ರೀತಿಯಿಂದಲೂ ಫುಲ್ಫಿಲ್ ಮಾಡ್ಕೊಳ್ಳೋ ಅಂಥ ಒಂದು ಏನು ಶಕ್ತಿ ಇದೆ ಈ ಪ್ರೀತಿಗೆ, ಎಲ್ಲ ಇದೆ. ನರ್ಚರಿಂಗ್ ಇದೆ, ಕೇರಿಂಗ್ ಇದೆ, ಲವ್ ಇದೆ, ಅಫೆಕ್ಷನ್ ಇದೆ, ಎಲ್ಲ ಇದೆ. ಸ್ಟಿಲ್ ಆ ಈಗೋ ಅನ್ನೋದು ಏನು ಬಂದಿದೆ ಅದನ್ನು ಬಿಡದೇ ಹೋದರೆ, ಎಲ್ಲೋ ಒಂದು ಕಡೆ ನೀವು ಈ ಕಾಂಪ್ರಮೈಸೇಷನ್ಗೆ ಒಪ್ಕೊಳ್ಳೋದೇ ಹೋದರೆ ಈ ರಿಲೇಷನ್ಶಿಪ್ ಜಾಸ್ತಿ ದಿನ ಮುಂದುವರಿಯೋದಿಲ್ಲ, ಮುಗ್ದೋಗುತ್ತೆ. ಓಕೆ, ಬಿಟ್ಟು ಬರಬೇಕು ಹೊರಗಡೆ. ಯೂನಿವರ್ಸ್ ನಿಮಗೆ ಅದನ್ನೇ ಹೇಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಇದರಿಂದ ಹೊರಗಡೆ ಬನ್ನಿ, ನಾನು ಅನ್ನೋದನ್ನು ಬಿಡಿ. ಇದರಲ್ಲಿ ಕಾಂಪ್ರಮೈಸೇಷನ್ ರಿಲೇಷನ್ಶಿಪ್ ಅನ್ನೋದು ಒಂದು ಕಂಟಿನ್ಯೂಯೇಷನ್ ಆಗಿ ಹೋಗಬೇಕು ಮುಂದೆ ಎಲ್ಲ ರೀತಿಯಿಂದಲೂ ಅಂತ ಅಂದರೆ ಒಬ್ಬರಾದರೂ ನೋಡಬೇಕಲ್ವ, ಒಬ್ಬರಾದರೂ ಬಾಗಬೇಕು. ಸೊ ದಟ್ ಅದೆಲ್ಲ ಒಂದು ಕಡೆ ಈಗ ಇಬ್ಬರು ಕಡೆಯಿಂದನೂ ಅದು ಆಗೋದೇ ಇಲ್ಲ ಅಂತ ಅಂದಾಗ ನಿಮ್ಮ ಒಂದು ಪರ್ಸನ್ ಏನು ಫೀಲ್ ಮಾಡ್ತಾ ಇದ್ದಾರೆ ಅಂದರೆ, ಸೊ ಇವರು ಯಾವುದೇ ರೀತಿಯಿಂದಲೂ ನನಗೆ ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಎಲ್ಲೋ ಒಂದು ಕಡೆ ಈ ರಿಲೇಷನ್ಶಿಪ್ ಒಂದು ಬ್ರೇಕಪ್ ಆಗುವಂಥ ಸಿಚುವೇಶನ್ ಆಲ್ರೆಡಿ ಆಗಿರೋ ಅಂಥವ್ರು ಇರಬಹುದು. ಓಕೆ, ಬ್ರೇಕಪ್ ಆಗುವಂಥ ಸಿಚುವೇಶನ್ ಇದೆ ಅಂತ ಹೇಳಿ ಯೂನಿವರ್ಸ್ ಹೇಳ್ತಾ ಇದ್ದಾರೆ. ಸೊ ಈ ಸಂಬಂಧ ಮುಗ್ದೋಗುತ್ತೆ. ಆ್ಯಂಡ್ ಆವಾಗ ಏನಾಗುತ್ತೆ ಗೊತ್ತಾ, ಎಲ್ಲರೂ ಬಂದು ಏನೋ ಒಂದು ಮನಸ್ಸಿಗೆ ಸಮಾಧಾನ ಮಾಡೋ ರೀತಿ ಮಾತಾಡೋರು ಇರ್ಬೋದು ನಿಮ್ಮ ಸುತ್ತಮುತ್ತ. ಅದು ಹಾಗೆ ಇದು ಹೀಗೆ ಅಂತ ಏನೇನು ಸಮಥಿಂಗ್ ಹೇಳ್ತಾರೆ. ಬಟ್ ಸ್ಟಿಲ್ ನಿಮ್ಮಷ್ಟಕ್ಕೆ ನೀವಿದ್ರೂ ಅವರು ಇರೋದಕ್ಕೆ ಬಿಡಲ್ಲ. ಸುತ್ತಮುತ್ತ ಇರೋವಂಥ ಜನಗಳೇನಿದ್ದಾರೆ ಅವರು ಏನೇನೋ ಮಾತಾಡ್ತಾರೆ, ಏನೇನೋ ಹೇಳ್ತಾರೆ. ಸೊ ನಿಮ್ಮ ನೆಮ್ಮದಿ ಕೆಡುತ್ತೆ ಅಂತ ಅಂದಾಗ ಏನೋ ಸ್ಯಾರೋ ನೀವು ನಿಮ್ಮನ್ನು ನೀವು ನೋವಲ್ಲಿ ದೂಡ್ಕೋತೀರ, ಅರ್ಥ ಆಯ್ತಾ? ಸೊ ಗ್ರೇ ಆಗುತ್ತೆ. ಗ್ರೇ ಇನ್ ದಿ ಸೆನ್ಸ್ ಏನು, ನೋವು, ಸ್ಯಾರೋ ಬರುತ್ತೆ, ದುಃಖ ಆಗುತ್ತೆ. ಏನಕ್ಕೆ ಹೀಗೆ ಮಾಡಿದೆ, ಎಲ್ಲೋ ಒಂದು ಕಡೆ ಫಾಸ್ಟಲ್ಲಿ ಆಗಿರುವಂಥ ವಿಷಯಗಳನ್ನೆಲ್ಲ ನೆನೆದು ಕೂತು ಹತ್ತು ಆ ಥರ ಒಂದು ತುಂಬ ಲೈಫನ್ನು ಮಿಸರಬಲ್ ಮಾಡ್ಕೊಳ್ಳುವಂಥ ಚಾನ್ಸಸ್ ಇದೆ. ಓಕೆ, ಇದು ಅಪ್ಕಮಿಂಗ್ ಕೂಡ ಆಗಿರ್ಬೋದು. ಓಕೆ, ನೀವು ಈಗ ಈ ರಿಲೇಷನ್ಶಿಪ್ಪಲ್ಲಿ ಇಷ್ಟೆಲ್ಲ ಇದ್ದೂ ನೀವು ಬಾಗೋದಿಲ್ಲ, ನಾನು ಬಗ್ಗೋದಿಲ್ಲ, ಅಥವಾ ನಾವೇನು ಒಬ್ರಿಗೊಬ್ರು ಕಾಂಪ್ರಮೈಸ್ ಆಗಲ್ಲ ಅಂತ ಅಂದಾಗ ಥಂಡರ್ ಬೋಲ್ಟ್ ಆಗುತ್ತೆ. ಆ್ಯಂಡ್ ಐ ಮೀನ್ ರಿಲೇಷನ್ಶಿಪ್ ಬ್ರೇಕಪ್ ಆಗುತ್ತೆ. ಬ್ರೇಕಪ್ ಆದಮೇಲೆ ನೆಕ್ಸ್ಟು ಎಲ್ಲರೂ ಏನೇನೋ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ನಿಮ್ಮ ಮನಸ್ಸಿನ ಒಂದು ಸಮಾಧಾನ ಇಲ್ಲದಿರೋ ಥರ ಆಗುತ್ತೆ. ಎಲ್ಲರದ್ದೂ ಕೇಳಿಸ್ಕೊಂಡು ಸುಸ್ತಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ನೀವು ಸ್ಯಾರೋನಲ್ಲೂ ಹೋಗ್ತೀರಾ, ತುಂಬ ದುಃಖ ಆಗುತ್ತೆ, ನೆಮ್ಮದಿ ಇಲ್ಲದಿರೋವಂಥ ಜೀವನ ಆಗುತ್ತೆ. ಏನಕ್ಕೆ ಈ ಥರ ಮಾಡಿದೆ ಅನ್ನೋ ಗಿಲ್ಟ್ ಕಾಡೋಕ್ಕೆ ಶುರುವಾಗ್ಬೋದು. ತಲೆ ಕೆಡಿಸ್ಕೊಂಡು ದುಃಖ ಪಡ್ಕೊಂಡು ಯಾವಾಗಲೂ ಅಳ್ತಾ ನೋವನ್ನು ಅನುಭವಿಸ್ತಾ ಕೂತ್ಕೊಳ್ಳೋ ಅಂಥ ಪರಿಸ್ಥಿತಿ ಬರ್ಬೋದು. ಆ್ಯಂಡ್ ಆಮೇಲೆ ನೀವು ಏನು ಮಾಡ್ತೀರಾ, ಒಬ್ಬರೇ ಒಂಟಿಯಾಗಿ ಇದ್ಬಿಡ್ಬೇಕು ಅಂತ ಡಿಸೈಡ್ ಮಾಡ್ತೀರಾ. ಒಂಟಿಯಾಗಿರ್ತೀರ ಒಂದಷ್ಟು ದಿನ, ತುಂಬ ನನ್ನನ್ನು ನಾನು ನೋಡ್ಕೋಬೇಕು ಅನ್ನೋ ರೀತಿಯಲ್ಲಿ ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳೋಕ್ಕೆ ಅಲೋನೆಸ್ ಆಗುವಂಥ ಚಾನ್ಸಸ್ ಇದೆ. ಅದಾದಮೇಲೆ ಒಂದು ಬಿಗ್ ಚೇಂಜ್ ಆಗುತ್ತೆ. 360 ಡಿಗ್ರಿ ಲೆವೆಲಲ್ಲಿ ಒಂದು ರಿಲೇಷನ್ಶಿಪ್ಪಲ್ಲಿ ಚೇಂಜ್ ಆಗುತ್ತೆ. ಚೇಂಜ್ ಆದಾಗ
ನೀವು ಅಲ್ಲಿವರೆಗೂ ಹೋಗೋ ಅಂಥ ಸಿಚುವೇಶನ್ ಬೇಕಾ? ಸೊ ಇದೆಲ್ಲ ಇನ್ ಫ್ಯೂಚರ್ ಆಗುವಂಥ ಎನರ್ಜಿ ಇರ್ಬೋದು. ಓಕೆ, ಬಿಕಾಸ್ ಈಗ ಆಲ್ರೆಡಿ ಏನಾದರೂ ಈ ರಿಲೇಷನ್ಶಿಪ್ ಬ್ರೇಕಪ್ ಆಗಿರೋರು ಈ ವಿಡಿಯೋ ನೋಡ್ತಾ ಇದ್ದರೆ ಅಪ್ಕಮಿಂಗ್ ಯಾವ ಥರ ಇದೆ, ನನ್ನ ಸಿಚುವೇಶನ್ ಬ್ರೇಕಪ್ ಆಗೋಗಿದೆ ಅಂತ ಅಂದರೆ ಅಂಥವ್ರಿಗೆ ಇರೋವಂತಹ ಒಂದು ಏನಿದೆ ಇನ್ ಫ್ಯೂಚರ್ ಈ ಥರ ಆಗತ್ತೆ. ಓಕೆ, ಸಿ ಇನ್ ಫ್ಯೂಚರ್ ಈ ಥರ ಇರುತ್ತೆ. ಬ್ರೇಕಪ್ ಆಗಿದೆ, ಎಲ್ಲರೂ ಮನಸ್ಸಿನ ಶಾಂತಿಯನ್ನು ಹಾಳು ಮಾಡ್ತಾಯಿದ್ದಾರೆ, ತುಂಬ ನೋವಿದೆ, ಅಲೋನ್ ಆಗಿದ್ದೀರಾ, ಆ್ಯಂಡ್ ಆದಮೇಲೆ ಅದು ತುಂಬ ಚೇಂಜ್ ಆಗಿದೆ ಆ್ಯಂಡ್ ಹೀಲಿಂಗ್ ಬೇಕಾಗಿದೆ. ತುಂಬ ಈ ರಿಲೇಷನ್ಶಿಪ್ಪಲ್ಲಿ ಎಲ್ಲ ಒಂದು ಕಡೆ ಸ್ಟಮಕ್ ಪೇಯ್ನ್ ಇರೋದು, ತಲೆ ಕೆಡಿಸ್ಕೊಳ್ಳುವಂಥದ್ದು, ತಲೆನೋವು ಇರೋದು, ನಿದ್ದೆ ಬರದೇ ಇರುವಂಥದ್ದು, ತುಂಬ ಏನು ಹೃದಯ ಭಾರ ಅಂತ ಅನಿಸೋ ಅಂಥದ್ದು, ತುಂಬ ಕಷ್ಟಪಟ್ಟು ಏನೋ ಉಸಿರಾಡಬೇಕಪ್ಪ ಅನ್ನೋ ರೀತಿಯಲ್ಲಿ ಉಸಿರಾಡೋವಂಥದ್ದು, ತುಂಬ ಗ್ಯಾಸ್ಟ್ರೈಟಿಸ್ ಇಶ್ಯೂ ಆಗ್ಬೋದು, ಅಥವಾ ಹಾರ್ಟ್ ಭಾರ ಅಂತ ಅನಿಸೋ ಅಂಥದ್ದು ಇರ್ಬೋದು, ತಲೆನೋವು ಇರ್ಬೋದು, ತಲೆ ಕೆಡೋವಂಥ ಸೂಚನೆ ಇರ್ಬೋದು, ಇದೆಲ್ಲ ಬರೋವಂಥ ಸೂಚನೆ ಇದೆ. ಓಕೆ, ಆಲ್ರೆಡಿ ಆಗಿರೋರಿಗೆ ನೆಕ್ಸ್ಟ್ ಅಪ್ಕಮಿಂಗ್ ಈ ಥರ ಇರುತ್ತೆ. ಓಕೆ, ಸಿಚುವೇಶನ್. ಓಕೆ, ಅದಾದಮೇಲೆ ಐಸೋಲೇಷನ್ಗೆ ಹೋಗ್ಬಿಡ್ತೀರಾ, ಯಾರೂ ಬೇಡ, ಯಾರು ಸಹವಾಸನೂ ಬೇಡ, ಅಪ್ಪ ನನ್ನ ಕೈಲಿ ಆಗಲ್ಲ, ಇನ್ನೂ ಎಷ್ಟು ದಿನ ಇದನ್ನು ನಾನು ಸಹಿಸ್ಕೊಂಡು ಹೋಗೋದು ಅಂತೇಳ್ಬಿಟ್ಟು ಅವರಷ್ಟಕ್ಕೆ ಅವರೇ ಹೋಗಿ ಐಸೋಲೇಷನ್ಗೆ ಹೋಗುವಂಥ ಸಿಚುವೇಶನ್ ತಲುಪೋದು. ಆ್ಯಕ್ಚುಲಿ ಈ ರೀಡಿಂಗ್ ಎಲ್ಲಿಂದ ಎಲ್ಲಿಗೋ ಕರ್ಕೊಂಡು ಹೋಗ್ತಾಯಿದೆ. ಐ ಡೋಂಟ್ ನೋ ಯಾರ ಎನರ್ಜಿ ಇಲ್ಲಿ ಪಿಕ್ ಆಗ್ತಿದೆ ಅಂತ ಸ್ಪೆಸಿಫಿಕಲಿ ಯಾರಿಗಾದ್ರೂ ಇದು ಪಿಕ್ ಆಗ್ತಿರ್ಬೋದು. ಐ ಡೋಂಟ್ ನೋ, ಪ್ಲೀಸ್ ಯಾರಿಗೆ ಸೂಟ್ ಆಗುತ್ತೋ ನೋಡಿ. ಆ್ಯಂಡ್ ಐಸೋಲೇಷನ್ ಹೋಗ್ತೀರಾ, ಐಸೋಲೇಷನ್ ಹೋಗಿ ನಿಮ್ಮಷ್ಟಕ್ಕೆ ನೀವೇ ಇರೋದಕ್ಕೆ ಟ್ರೈ ಮಾಡ್ತೀರಾ. ಆ್ಯಂಡ್ ಆಫ್ಟರ್ವರ್ಡ್ಸ್ ನೀವೇನು ಮಾಡ್ತೀರಾ ಅಂದರೆ ನನಗೆ ಏನು ತಾಳ್ಕೊಳ್ಳೋ ಶಕ್ತಿನೇ ಇಲ್ಲ, ನಂಗೆ ಸಾಕಾಗೋಗಿದೆ ಅಂದ್ಬಿಟ್ಟು ಬ್ರೇಕ್ ಮಾಡ್ತೀರಾ. ಓಕೆ, ಎಲ್ಲವನ್ನು ಬ್ರೇಕ್ ಮಾಡಿ ಹೊರಗಡೆ ಬಂದು ಜಗಳ ಮಾಡಿ ಇನ್ನೊಂದು ಮಾಡಿ ಏನೋ ಒಂದು ಕತೆ ಆಗುವಂಥ ಸಿಚುವೇಶನ್ ಇರುವಂಥವ್ರು ಇಲ್ಲಿರ್ಬೋದು. ಇದು ಆಲ್ರೆಡಿ ಬ್ರೇಕಪ್ ಆಗಿ ಏನಪ್ಪ ಹೀಗಾಗೋಗಿದೆ ನನ್ನ ಲೈಫ್ ಅಂತ ಯೋಚನೆ ಮಾಡ್ತಾ ಇದ್ದೀರಲ್ಲ ಅವರಿಗೆ. ಓಕೆ, ಇನ್ನು ಬ್ರೇಕಪ್ ಆಗಿಲ್ಲ, ಈ ಥರ ಇದೆ ನನ್ನ ಸಿಚುವೇಶನ್, ಏನೋ ಒಬ್ರಿಗೊಬ್ರು ಈ ಥರ ಕಿತ್ತಾಡ್ಕೊಂಡ್ಬಿಟ್ಟಿದ್ದೀವಿ, ಏನಪ್ಪ ಏನು ಗೈಡೆನ್ಸ್ ಏನು ಕೊಡ್ತೀರಾ ಹಾಗೆ ಹೀಗೆ ಅಂತೆಲ್ಲ ಕೇಳೋವಂಥವ್ರಿಗೆ ಏನಿದೆ ಈ ರಿಲೇಷನ್ಶಿಪ್ಪಲ್ಲಿ ಇಷ್ಟೆಲ್ಲ ಇದೆ. ಸೊ ಮೆಚ್ಯೂರಿಟಿ ಇದೆ ಒಂದು ಹೀಗೋನ ಬಿಟ್ಟರೆ ಈ ಒಂದು ಪರಿಸ್ಥಿತಿ ಬರಲ್ಲ. ಓಕೆ, ಯು ಕ್ಯಾನ್ ಅವಾಯ್ಡ್ ದಿಸ್, ಬಿ ಕಾಂಪ್ರಮೈಸ್. ಓಕೆ, ಕಾಂಪ್ರಮೈಸ್ ಆಗ್ಬೋದು. ಇಲ್ಲಿ 2 ಥರ ಪೀಪಲ್ಸ್ ಬಂದಿದ್ದಾರೆ. ಓಕೆ, ಯಾರಿಗೆ ಯಾವುದು ಸೂಟ್ ಆಗುತ್ತೋ ಅದನ್ನು ತಗೊಳ್ಳಿ. ಆಯಿತಾ ಫ್ರೆಂಡ್ಸ್? ಥ್ಯಾಂಕ್ ಯು ಆಲ್. ರೀಡಿಂಗ್ ನಿಮಗೆ ಇಷ್ಟ ಆಗಿದ್ದರೆ, ರೆಸೊನೇಟ್ ಆಗಿದ್ದರೆ, ನಿಮ್ಮ ಎಲ್ಲೋ ಒಂದು ಫೀಲಿಂಗ್ಸ್ಗೆ ಮ್ಯಾಚ್ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಾಮೆಂಟ್ ಮಾಡಿ. ಓಕೆ, ನಿಮ್ಮ ಕಾಮೆಂಟ್ಗೆ ನಾನು ಉತ್ತರ ಕೊಡ್ತೀನಿ. ಆ್ಯಕ್ಚುಲಿ ಐ ಆಮ್ ಬ್ಯುಸಿ, ಸೊ ದಟ್ ಏನು ನಾನು ಕಾಮೆಂಟ್ಸ್ಗೆಲ್ಲ ರೆಸ್ಪಾಂಡ್ ಮಾಡೋಕ್ಕಾಗಿಲ್ಲ. ಪ್ಲೀಸ್ ಡೋಂಟ್ ಮೈಂಡ್ ಫ್ರೆಂಡ್ಸ್, ಅರ್ಥ ಮಾಡ್ಕೋತೀರಾ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಮತ್ತು ಸಿಗೋಣ ಮತ್ತೊಂದು ರೀಡಿಂಗಲ್ಲಿ. ರಾಧೆ ರಾಧೆ, ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು, ಲವ್ ಯು ಆಲ್.